ಹುಡುಕ ಹಂಗ್ ಮಾಡ್ಬಾರ್ದು. ಹುಡುಕ ಎಲ್ಲ ಬಿಸ್ಕೆಟ್ ಹುಡುಕ ಅಪ್ಪು ಬಿಸ್ಕೆಟ್ ಎಲ್ಲ ಹುಡುಕ್ತಾನೆ ಈಗ ಅಪ್ಪು. ಎಲ್ಲ ಬಿಸ್ಕೆಟ್ ತಗೊಂಬ, ಅಲ್ಲಿಲ್ಲ ಇಟ್ಟಾರ ಅವ್ರು. ಹುಡುಕ ಈಸಿ ಅವ್ನು ಸಿಕ್ತು, ಅಲ್ಲ ಐತ ಅನ್ನೋದು. ನಿಮ್ ಕೈ ವಾಸನೆನ ಬರ್ತೈತಾನ ಈಗ. ನೋಡ್ದ ಅವನದನ್ನ ಈಗ. ನೋಡು ಅವ್ರ ಕಡೆ ಇಲ್ಲ, ಬೇರೆ ಕಡೆ ಇಟ್ರು ನೋಡಿ. ಈಗ ಬೇರೆ ಕಡೆ ಇಟ್ಟಾರ ನೋಡಿ. ಎಲ್ಲಿ ಇಟ್ಟಾರ ನೋಡು. ಬೇರೆ ಕಡೆ ಐತ್ ನೋಡ. ಬೇರೆ ಕಡೆ ಐತ್ ನೋಡ್, ನನ್ ಕಡೆ ಇಲ್ಲ, ಬೇರೆ ಕಡೆ ಐತ್ ನೋಡು. ಇಲ್ಲೆಲ್ಲ ಐತನ್ ಕೆಳಗ್ ನೋಡ್ತಿದ್ದಾನ ಅವನು. ಆ ಕಡೆ ಎಲ್ಲ ಐತಂತ. ಅಲ್ಲಿಲ್ಲಪ್ಪ, ಈ ಕಡೆ ಇಟ್ಟಾರ ಬಾ ಈಗ. ಇಲ್ಲೆಲ್ಲ ಐತ್ ನೋಡೋಗೋಗ. ಅಲ್ಲ ಐತ್ ನೋಡಲ್ಲಿ, ಆ ಕಡೆ ಹೋಗು, ನೋಡೋಗೋಗ. ನೋಡ್ದ ಟ್ರೈನಿಂಗ್ ಆಯ್ತು ಒಂದು. ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಒಂದು. ನೋ ಕಮ್ ಬ್ಯಾಕ್. ಸೊ ಎಸ್, ಐ ಆಮ್ ರೆಡಿ. ದಿಸ್ ಇಸ್ ನೆಕ್ಸ್ಟ್ ಡೇ, ನಾಗಪಂಚಮಿ ಆಗಿರೋ ನೆಕ್ಸ್ಟ್ ಡೇ. ಈಗ ಊಟ ಮಾಡಬೇಕು. ಊಟ ಏನು ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ. ಈಗ ನೆನ್ನೆ ಹೇಳಿದಂಗೆ ನಾವು ನೆನ್ನೆ ಎಲ್ಲ ಉಪವಾಸ ಇದ್ವಿ. ಜಸ್ಟ್ ಕಾಳು ಹಣ್ಣು ಆ ಥರ ಇತ್ತು ನಮ್ದು ಊಟ. ಈಗ ನಾವು ಪ್ರಾಪರ್ ಈಗ ಬ್ರಾಂಚ್ ಟೈಪ್ ಊಟ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ನಾನು ಬೇರೆ ಡ್ರೆಸ್ ಹಾಕ್ಕೊಂಡೆ, ಅದನ್ನು ಫುಲ್ಲಾಗಿ ತೋರಿಸ್ತೀನಿ ಯಾವುದಂತ. ಆ್ಯಪಿಗೂ ಈ ಡ್ರೆಸ್ ಹಾಕ್ತಿದ್ದೀನಿ. ಒಂದು ರೀಲ್ಸ್ ಮಾಡ್ಬೇಕಂತ ಇನ್ಸ್ಟಾಗ್ರಾಮಲ್ಲಿ ಬಂದಿರುತ್ತೆ. ಆ್ಯಪದ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಆಮೇಲೆ ಇವತ್ತು ಏನಾದರೂ ಬೇರೆ ರೆಸಿಪಿ ಅದು ಮಾಡಿದ್ರೆ ಇದೇ ವ್ಲಾಗಲ್ಲಿ ಹಾಕ್ತೀನಿ. ಇದು ವರಮಹಾಲಕ್ಷ್ಮಿಗಿಂತ ಮೊದಲೇ ಬರೋ ವ್ಲಾಗು. ಡ್ಯೂರೇಷನ್ ನೋಡಿ ಹಾಕ್ತೀನಿ. ಸೊ ಈಗ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಯಾವುದಂತ ತೋರಿಸ್ತೀನಿ. ನಾನು ಇತ್ತೀಚೆಗೆ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸೀರಮ್ ಯೂಸ್ ಮಾಡ್ತಿದ್ದೇನೆ. ಪರವಾಗಿಲ್ಲ, ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗಿದೆ. ಮತ್ತು ನಾನು ಹೇಳಿದ್ನಲ್ಲ ಬೊರಲಿನ್ ಯೂಸ್ ಮಾಡ್ತಿದ್ದೀನಿ ಕಂಟಿನ್ಯೂ. ಆಮೇಲೆ ಹಿಮಾಲಯ ಲಿಪ್ ಬಾಮ್, ಆಮೇಲೆ ಮೆಬಿಲಿಂದು ಬ್ರೌನ್ ಶೇಡ್ ಇದೆ. ಇದು ಲಿಪ್ಸ್ ನಿಮ್ಗೆ ಅನ್ಸಂಗಿಲ್ಲ ಹಚ್ಚಿದೆ ಲಿಪ್ಸ್ಟಿಕ್ ಅಂತ. ಇದು ಪ್ರೈಸ್ ಮೋಸ್ಟ್ಲಿ 160 180 ಏನೋ ಇರ್ಬೋದು, ಅಷ್ಟೇ ಇದೆ, ಕಾಸ್ಟ್ಲಿ ಏನಿಲ್ಲ. ಮತ್ತು ನಾ ಲಾಸ್ಟ್ ಟೈಮ್ ಹೇಳಿದಂಗೆ ಇವೆರಡು ಶುಗರ್ ಪಾಪ್ದು ಮತ್ತು ಫೇಸಸ್ ಕೆನಡಾದು 3-in-1 ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಫೌಂಡೇಶನ್ ಇರೋದು ಅಷ್ಟೇ ಯೂಸ್ ಮಾಡಿರೋದು. ಆಮೇಲೆ ಐಸಿಗೆ ಇದು ಫಸ್ಟ್ ಟೈಮ್ ಹಚ್ಚಿದ್ದೀನಿ. ಅಂದರೆ ನೆನ್ನೆನೂ ಹಚ್ಚಿದ್ದೆ, ಬಟ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದಿಲ್ಲ. ಇದೂ ಮೆಬಿಲಿಂದ ಇದೆ, ಬ್ರೌನ್ ಶೇಡ್ ಇರಬೇಕು. ಅದು ಅಷ್ಟೇ ಇದೆ, ಬಿಲೋ 200 ಕಾಜಲ್. ಆಮೇಲೆ ಈಗ ನಾ ಒಂದು ಬ್ಯಾಚ್ ವೇರ್ ಮಾಡ್ಬೇಕಂತ ನೋಡ್ತಾ ಇದ್ದೆ. ಇದು ಮೊನ್ನೆ ಕೊಟ್ಟಿದ್ರು ನಾವು ಹೋದಾಗ, ವಿವೇಕ್ ಸರ್ ಅವ್ರ ಆ್ಯಪಲ್ ಡಾಕ್ಟರ್ ಏನಿದ್ದಾರೆ ಅವರೇನೋ ಮಾಡ್ತಿದ್ರು ಅಂತ. ಒಂದು ಇವೆಂಟ್ ಇರಬೇಕು, ಸ್ಟೇ ಪಾಸಿಟಿವ್ ಅಂತೇಳಿ. ಇದು ಚೆನ್ನಾಗಿದೆ. ಇದು ಇವಾಗ ಹಾಕ್ಕೋಬೇಕಂತ ವಿಚಾರ ಮಾಡಿದ್ದೀನಿ. ಹಾಕ್ಕೊಂಡ್ಮೇಲೆ ಇದು ಫುಲ್ ಲುಕ್ ಡ್ರೆಸ್ಸದು ತೋರಿಸ್ತೀನಿ. ಇದು ಆನ್ಲೈನ್ ತರಿಸಿದ್ದು. ಇದು ಪ್ರಿಂಟೆಡ್ ಇದೆ, ಏನೋ ಡೈ ಮತ್ತು ಪ್ರಿಂಟ್ ಅಂತ ಮಾಡಿರೋದಿದೆ. ಇದು ರಾಧಿಕಾ ಪಂಡಿತ್ ವೇರ್ ಮಾಡಿದ್ದಿದೆ. ಸೇಮ್ ಟ್ವಿನ್ನಿಂಗ್ ಮಾಡ್ಬೇಕಂತ ತರಿಸಿನ 1 year ಮೇಲೆ ಆಗೈತೆ. ಈ ಸ್ವಲ್ಪ ಕಾಸ್ಟ್ಲಿ ಇತ್ತು, 1500 ಏನೋ ಇದೆ. ಬಟ್ ಕೈಯಿಂದ ಮಾಡಿರೋದು ಅಂತ ಹೇಳಿದ್ರೆ ಸ್ಲೀವ್ಲೆಸ್ ಇದೆ ಇದು. ಈಗ ಒಂದು ಸ್ವಲ್ಪ ವೆದರಿಂಗ್ ಇರೋದಕ್ಕೆ ನಾನು ಇದನ್ನ ಹಾಕ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇದೆ ನಂದಿದ್ದು ಫುಲ್ ಡ್ರೆಸ್ಸದು ಪಿಕ್ಸ್, ಹೊರಗೆ ಹೋದಾಗ ತಗೊಂಡಿರೋ. ಮಾಡಬಾರ್ದಂಗೆ
ದಿನ ಡ್ರೆಸ್ ಹಾಕಿದ್ದಿಲ್ಲ, ಈಗ ಡ್ರೆಸ್ ಹಾಕಿದ್ರೆ ಮೊದಲು ಇಷ್ಟ ಇದೆ, ಈಗ ಇಷ್ಟ ಆಗ್ಯಾನ. ಇಷ್ಟು ಡ್ರೆಸ್ ಸಣ್ಣದಾಗ್ತಿತ್ತು ಅವನಿಗೆ, ಕರೆಕ್ಟ್ ಆಗೈತೆ. ನಾನು ಅವನ ಒಂಥರ ಸೇಮ್ ಡ್ರೆಸ್ ಈಗ ಆಗೈತೆ. ಯಾಕಂತಂದ್ರೆ ಅವ್ನ ಜೊತೆ ಒಂದು ರೀಲ್ಸ್ ಮಾಡಾಕ್ತೇನೆ. ಆದರೆ ಇವತ್ತಿಲ್ಲ ಅಂತ ಸುಮ್ಮನೆ ಒಂದು ಡ್ರೆಸ್ ಹಾಕಿದ್ರೆ ನೋಡ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸಿದ್ದಾನೆ. ಆದರೆ ಓವರ್ ಆ್ಯಕ್ಟಿವ್ ಮಾಡ್ತಾರೆ. ಬಿಸ್ಕೆಟ್. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಜಾಕೆಟ್ ಇದು ಆನ್ಲೈನ್ ಡ್ರೆಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಅಪ್ಪಾಗ ಹೊಸ ಡ್ರೆಸ್ ಹಾಕೋಬಾರ್ದು, ಹರಿತಾನ ಡ್ರೆಸ್ಗಳನ್ನ. ಈಗ ನಾವೇನು ಉಪವಾಸ ಇದ್ವಿ, ನೆನ್ನೆ ಉಪವಾಸ ಇದ್ವಿ, ಇವತ್ತು ಊಟ ಮಾಡಿ ಏನಂತ ಹೇಳಿ ತೋರಿಸ್ತೀವಿ. ಏನಿಲ್ಲ, ನಮಗಂತೂ ಇದು ಫೇವ್ರೇಟ್ ಅನ್ನ ಮತ್ತು ಇದು ಪಪ್ಪು ಅಂತಂದ್ರೆ ಇಲ್ಲಿ ಮಾಡಂಗಿಲ್ಲ, ಬಳ್ಳಾರಿ ಸೈಡ್ ಇದೆ. ಇದು ರೆಸಿಪಿ ಹಾಕ್ತೀವಿ. ಈಗ ಸದ್ಯಕ್ಕೆ ಊಟ ಮಾಡ್ತೀವಿ. ಆಮೇಲೆ ಏನೋ ಬಜ್ಜಿ ಮಾಡ್ಬೇಕಂತ ಅಂತಿದ್ದಾರೆ. ಅದು ಏನಾರ ಆಯ್ತಂತಂದ್ರೆ ಅದನ್ನ ಡೈಲಿ ವ್ಲಾಗ್ ಅಂತೇಳಿ ವರಮಹಾಲಕ್ಷ್ಮಿಕಿನ ಮೊದಲು ಇದನ್ನ ಹಾಕ್ತೀನಿ, ಬಜ್ಜಿ ಅದು ಮಾಡಿದ ರೆಸಿಪಿ ಹಾಕಿ ಅದು ಹೆಂಗೆ ಬರ್ತೈತೆ ಅಂತೇಳಿ. ಆಮೇಲೆ ಅಪ್ಪ ಜೊತೆ ರೀಲ್ಸ್ ನೋಡ್ರಿ. ಆಮೇಲೆ ಅವ್ನ ಫೋಟೋ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ. ಅದ್ರ ಜೊತೆ ಟ್ರೈನಿಂಗ್ ಅದು ಮಾಡುವಾಗ ಸ್ವಲ್ಪ ಅದು ಕ್ಯಾಪ್ಚರ್ ಮಾಡಿ ಹಾಕ್ತೀವಿ. ಸೊ ಇದು ಆ್ಯಪ್ ಮತ್ತು ನನ್ನ ರೀಲ್ಸ್ ಇಲ್ಲೇನು ಹಾಕೋಕ್ಕಾಗಲ್ಲ, ಅದು ಕಾಪಿರೈಟ್ ಬರ್ತೈತೆ. ಸೊ ಹಂಗೆ ನಾನು ಅಟ್ಯಾಚ್ ಮಾಡಿದ್ದೀನಿ. ಇವತ್ತು ಭಾಳ ದಿನ ಆದಮೇಲೆ ನಾನು ರೀಲ್ಸ್ ಮಾಡಿದ್ದೆ ಮತ್ತು ಅಪ್ಪಗೂ ಡ್ರೆಸ್ ಹಾಕಿ ಮಾಡೀನಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗಿ ನೋಡ್ಬೋದು ನೀವು. ಸೂರಪ್ಪು 2025 ಮತ್ತು ಸುರಭಿ ಜಡಿ ಅಕೌಂಟಲ್ಲಿ ಇದೆ ಇವು ರೀಲ್ಸ್. ಬಾ ಬಾ ಆ್ಯಪು ಸರ್ ಇವತ್ತು ಬಂದಿಲ್ಲ, ಅದಕ್ಕೆ ನಾನೇ ಅವನಿಗೆ ಮನೆ ಒಳಗೆ ವಾಕ್ ಮಾಡಿಸಿ ಒಂದು ಸ್ವಲ್ಪ ಫೆಚ್ ಮತ್ತು ಸಿಟ್ ಸ್ಟ್ಯಾಂಡ್ ಬೇಸಿಕ್ ಮಾಡಿಸ್ಬೇಕಾಗೈತಿ. ಅವ್ರು ಸರ್ ಬ್ಯುಸಿ ಇರೋದ್ರಿಂದ ನಾಳೆ ಬರ್ತೀವಿ ಅಂತ ಹೇಳಿದಾರೆ, ಇವತ್ತು ಬರೋಕ್ಕಾಗಿಲ್ಲ. ಟೆರೆಸ್ ಮೇಲೆ ಹೋಗಿ ಬರೋಷ್ಟರಲ್ಲಿ ನೋಡ್ರಿ ಕೂದಲಲ್ಲಿ ಹಾಲತ್ತು ಹೆಂಗಾಗೈತಂತ. ಇದೇ ಚಾನ್ಸ್ ಅಂತ ಅಪ್ಪ ಇಟ್ಟಿದ್ದು ಬಿಸ್ಕೆಟ್ ತಿಂದ. ಇವಾಗ ಡ್ರೆಸ್ ಹಾಕೊಂಡು ಕ್ಯೂಟ್ ಕಾಣ್ತಾನೆ ಅಂತೇಳಿ ಹಿಂಗೆ ಮಾಡ್ತಿದ್ದ. ಅವನು ಚಾರ್ಲಿ ಆಗ್ಯಾನ, ಅವನು ಚಾಲಿ 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 ಚಾಲು ಚಾಲು ಚಾಲು. ಬಾ ಬಾ ಕೊಡ್ತೀನಿ ಬಾ. ನೆನ್ನೆ ಇದು ಕಡಲೆ ನೆನೆ ಹಾಕಿದ್ವಿ ನಾಗಪ್ಪಗಂತ, ಇವತ್ತು ಉಳಿದಿದ್ದೆ. ಇದರಲ್ಲಿ ಒಂದಿಷ್ಟು ಕೊಬ್ಬರಿ ಈರುಳ್ಳಿ ಎಲ್ಲ ಹಾಕಿದ್ದು ಪಲ್ಯನೂ ಮಾಡ್ಬೋದು, ಆದರೂ ಇಲ್ಲ ಅಂತಂದರೆ ಒಂದು ಬಜ್ಜಿನೂ ಮಾಡ್ಬೋದು. ಇದರಲ್ಲೆಲ್ಲ ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಅಲ್ಲ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ.
ಈಗ ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾದ್ಮೇಲೆ ಇದರಲ್ಲಿ ಬೋಂಡ ಮಾಡೋದು, ಅಂದರೆ ಕಡಲೆಬೇಳೆ ಬೋಂಡ. ಇದು ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಹೇಳಿದ್ದೀನಲ್ಲ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಅಲ್ಲ ಎಲ್ಲನೂ ಮಿಕ್ಸ್ ಮಾಡಿ, ಈ ಕಡಲೆ ನೆನೆ ಹಾಕಿದ್ದು ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಆಗಿದೆ. ಇವಾಗ ಇದನ್ನು ಈಗ ಎಣ್ಣೆ ಕಾದ್ಮೇಲೆ ಸಣ್ಣ ಸಣ್ಣದಾಗಿ ಗುಂಡಗೆ ಮಾಡಿ ತೋರಿಸ್ತೀವಿ. ಅದೇ ಥರ ಬೋಂಡ ಮಾಡೋದು. ಇದು ಒಂಥರ ಟೇಸ್ಟಿ ಚೆನ್ನಾಗಿರುತ್ತೆ ಸಂಜೆ ಹೊತ್ತಿನಲ್ಲಿ. ಅವ್ರು ಹಳೆ ಡ್ರೆಸ್ ಹಾಕೊಂಡಾರ, ಆದ್ರೂ ಏನ್ ಮಾಡಕ್ಕಾಗಲ್ಲ. ಈಗ ಕ್ಯಾಮ್ರಾಮನ್ ಇಲ್ಲ, ಕ್ಯಾಮ್ರಾಮನ್ ಒಬ್ಬರೆಲ್ಲ ಹೊರಗೆ ಹೋಗ್ಯಾರ, ಇನ್ನೊಬ್ರು ಆ ಕಡೆ ನಮ್ಮ ಹುಡುಗನ ಸಲುವಾಗಿ ಆಕಿನ ಕರೆದಿಲ್ಲ, ಉಮಾಸದಾನ. ಅದಕ್ಕೆ ನೆಕ್ಸ್ಟ್ ಟೈಮ್ ಕರಿತೀವಿ. ಈಗ ಸದ್ಯಕ್ಕೆ ಹಿಂಗೆ ನಾವೇ ಮಾಡಿ ನೋಡ್ತಿದ್ದೀವಿ, ನೋಡೋಣ ಹೆಂಗ್ ಬರ್ತದ ಬಜ್ಜಿ ಅಂತ. ಎಣ್ಣೆ ಕಾದಿಲ್ಲ. ಟಿಪ್ಸು, ಎಣ್ಣೆ ಕಾದಿಲ್ಲ ಅಂತ ಅನ್ನೋದಕ್ಕೆ ಒಂದು ಸ್ವಲ್ಪ ಈ ಸಣ್ಣದೊಂದು ಹಾಕಿ ನೋಡ್ಬೇಕು, ಚಿಕ್ಕದ ಹಾಕ್ಬೇಕು. ಇದು ಎಣ್ಣೆ ಕಾದಿದ್ರೆ ಮೇಲ್ ಬಂದ್ಬಿಡುತ್ತೆ, ಇಲ್ಲ ಕೆಳಗಡೆನೆ ಇದೆ. ಅದಕ್ಕೆ ಇನ್ನು ಎಣ್ಣೆ ಕಾದಿಲ್ಲ, ಕ್ರಿಸ್ಪಿ ಆಗಿ ಮತ್ ತಾನೇ ಮೇಲ್ ಬರ್ತಿತ್ತು. ಅದು ಎಣ್ಣೆ ಇದಾಗಿಲ್ಲ ಅಂತೇಳಿ ಕೆಳಕ್ ಕೂತೈತಿ. ಈಗ ನಮ್ ಕೈ ಮಾಡ್ಕೊಂಡ್ ಹಾಕ್ರಂತೆ ಸಬ್ಸ್ಕ್ರೈಬರ್ಸ್ ಸಲುವಾಗಿ. ಈಗ ಇದಾಗ್ತಂತೇಳಿ ಈಗ ಆಗ್ತಿದಾವ. ಈಗ ಎಣ್ಣೆ ಕಾದೈತಿ. ಈಗ ಸಬ್ಸ್ಕ್ರೈಬರ್ ಸಲುವಾಗಿ ನಾನು ಹಾಕ್ತೀನಿ. ಅದೇನ್ ಭಾಳ ಈಸಿ. ಮಿಕ್ಸ್ ಮಾಡಿ ಹಿಂಗ್ ರೌಂಡ್ ಆದ್ಮೇಲೆ ಹಾಕೋದು ಎಷ್ಟೊತ್ತು ಯಾರಿಗಾದ್ರೂ ಬರ್ತದ. ಈಸಿನೇ ಅದು. ಜಸ್ಟ್ ಮಿಕ್ಸ್ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಮಾಡೋದೊಂದು ಇಂಪಾರ್ಟೆಂಟ್ ಆಗ್ತೈತೆ ಅಷ್ಟೇ. ಒಂದ್ ಸ್ವಲ್ಪ ಅವ ಕೆಟ್ಟಿದ್ದು ಮತ್ತೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇದು ಒಂದ್ ಸ್ವಲ್ಪ ಯಾಕೋ ಭಾಳ ಎಲ್ಲ ಹೊಡಿತಾ ಇತ್ತು. ಅದಕ್ಕೆ ಮತ್ತೆ ಇದಕ್ಕೊಂದ್ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದೆ. ಈಗ ಇವರು ನಾನೇನು ಮಾಡಂಗಿಲ್ಲ ಅಂತಾರೆ. ಈಗ ಹಂಗೇನಿಲ್ಲ, ನಾವು ನೆಕ್ಸ್ಟ್ ಕುಕಿಂಗ್ ವ್ಲಾಗೆ ಮಾಡ್ತೀವಿ, ಸ್ವಲ್ಪ ಮಾಡುವಂಗ ಆಗಲಿ ಅಂತ. ಬಜ್ಜಿನ ಹಾಕ್ತಾ ಇದ್ದಾರೆ. ಮೊನ್ನೆ ಹೆಂಗೆ ಉಂಡೆ ಮಾಡಿದೆ ಅದೇ ರೀತಿದಾಗ ಹಿಂಗೆ ಬೇಡ ಅಷ್ಟೇ. ಮೇಲೆ ಎಣ್ಣೆ ಸಿಡಿತದೆ, ಸ್ಲೋ ಹಾಕು. ನಂಗೆ ಬಿಸಿ ನನ್ನ ಕೈ ಹತ್ತತೈತೆ ಅನ್ನೋದು ಅಂತಲ್ಲ. ಅದೇ ಮತ್ತೆ ಅದಕ್ಕೆ ಸ್ಲೋ ಹಾಕು, ಫಾಸ್ಟ್ ಹಾಕ್ಬೇಕಿಲ್ಲ ಅಂದರೆ ಅವು ಮೊದಲು ಹಾಕಿರೋ ಕೆಂಪಾಗ್ಬಿಡ್ತಾವ. ಯೂಟ್ಯೂಬ್ ಸಲುವಾಗಿ ಏನೇನು ಮಾಡಬೇಕು, ರಿಯಲ್ ಆಗಿನೂ ಮಾಡಬೇಕು. ಆದರೆ ಪ್ರೊಫೆಷನ್ ಹೋಗೋದ, ಮನೆ ಕೆಲಸ ಕಲಿಯೋದ ಅಂದ್ರೆ ಇಲ್ಲ, ಮನೆ ಕೆಲಸ ಕಲೀಲೇಬೇಕು, ಪ್ರೊಫೆಷನ್ ಯಾವುದೇ ಇರಲಿ. ನೀವು ನಿಮಗಾದ್ರೂ ಮಾಡ್ಕೊಂಡು ಊಟ ಮಾಡಲೇಬೇಕಲ್ಲ. ಅವಾಗ ಎಲ್ಲಿ ಪ್ರೊಫೆಷನ್ಗೆ ಹೋದ್ರು ಅಷ್ಟೇ ಕೆಲಸ ಮಾಡೋದು. ಯಾರಾದರೂ ಅಷ್ಟೇ ಹೊಟ್ಟೆಗೆ ಬೇಕೇ ಬೇಕು. ಹೀಗಾಗಿ ಅಡುಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇತ್ತಂದರೆ ಬಂದಮೇಲೆ ಏನಾದರೂ ಮನೆಯ ಊಟನೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆನ್ಲೈನ್ ತರಿಸ್ರಿ, ಆದ್ರೆ ಒಂದಿನ ಸಾಕು ಅನಿಸ್ತದ. ಒಂದೆರಡು ದಿನಕ್ಕೆ ಮತ್ತೆ ಮನೆಗೆ ದಾಲಾರ ಮಾಡ್ಕೊಳ್ತೀನಿ. ಅನ್ನ, ದಾಲು ಮತ್ತು ಉಪ್ಪಿಟ್ಟು, ಚಿತ್ರಾನ್ನ. ಉಪ್ಪಿಟ್ಟು ನಂಗೆ ಇಷ್ಟ ಆಗಲ್ಲ, ಪೋಹೆ ಮಾಡ್ತೀನಿ ತಡೀರಿ. ನೆಕ್ಸ್ಟ್ ಕುಕಿಂಗ್ ಲಾಗ್ನಾಗೆ ಬೆಳಿಗ್ಗೆ ಪೋಹೆನೇ ಮಾಡ್ತೀನಿ, ಸ್ವಲ್ಪ ತಡೀರಿ. ಆಮೇಲೆ ಇಲ್ಲ ನೂಡಲ್ಸು, ಅದೊಂದಿಷ್ಟು ನಿಮ್ಗೆ ಹೆಂಗೂ ಇಷ್ಟ. ನೀವು ಈ ಜನ್ರೇಷನ್ಗೆ ನೂಡಲ್ಸ್ ಮಾಡ್ಕೋಬೋದು. ಅನ್ನ, ದಾಲು, ಇಲ್ಲ ಚಪಾತಿ, ಆಲೂ ಚಪಾತಿ, ಆಲೂ ಪರೋಟ ಆ ಥರ ಮಾಡಿಬಿಟ್ರೆ ನಿಮ್ಗೇನು ಮತ್ತೆ ಅದ್ರ ಜೊತೆಗೆ ಪಲ್ಯ ಬೇಕಾಗಲ್ಲ. ಉಪ್ಪಿನಕಾಯಿ ಇಲ್ಲ ಮೊಸರು ಹಚ್ಕೊಂಡು ಆಲೂ ಪರೋಟ ಜೊತೆ ಊಟ ಮಾಡ್ಬೋದು. ವರ್ಕು ಮಾಡ್ರಿ, ಮನೆಗೆ ಅಡುಗೆನೂ ಮಾಡ್ರಿ, ಎಲ್ಲ ಆಲ್ರೌಂಡರ್ ಆಗ್ರಿ ಅಂತ ಹೇಳ್ತಿದ್ದಾರೆ. ವರಮಹಾಲಕ್ಷ್ಮಿ ವ್ಲಾಗ್ ಅಪ್ಕಮಿಂಗ್ ಅದೇ ಬರೋದು. ಇಲ್ಲಿಗೆ ನಾವು ವ್ಲಾಗ್ ಎಂಡ್ ಮಾಡ್ತಿದ್ದೀವಿ. ಒಬ್ಬರಿಲ್ಲ, ಬಟ್ ನಾವಿಬ್ಬರೇ ಈಗ ಎಂಡ್ ಮಾಡ್ತೀವಿ ಅಷ್ಟೇ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.